ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಅಮ್ಮ ಪೂಜೆ ಮಾಡಿ ಹೋಗಿದ್ದಾರೆ. ಸೊ ಮಾರ್ನಿಂಗೇನೆ ಪೂಜೆ ಆಯಿತು. ನಾನು ಸ್ಯಾರಿ ಡ್ರಿಪ್ಪಿಂಗ್ ಒಂದು ಮಾಡಿದೆ ಅಷ್ಟೇ. ನಾನೆಲ್ಲ ಅಮ್ಮನೇ ಪೂಜೆ ಮಾಡಿದ್ದು. ಸೊ ಪ್ರೆಗ್ನೆನ್ಸಿಗಳು ಪೂಜೆ ಮಾಡೋಂಗಿಲ್ಲ ಅಂದರೆ ಲಕ್ಷ್ಮಿ ಕೂರಿಸೋ ಹಾಗಿಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗಾಗಿ ನಾನು ಈ ಸಲ ಲಕ್ಷ್ಮಿ ಕೂರಿಸ್ಲಿಲ್ಲ. ಹಾಗಾಗಿ ಶಿವವ್ರ ಮನೆಗೂ ಕೂಡ ಹೋಗಲಿಲ್ಲ. ಸ್ಯಾರಿ ಡ್ರಿಪ್ಪಿಂಗ್ ಹಿಂಗೆ ಬಂದಿದೆ. ಸೊ ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ. ಸಿಂಪಲ್ಲಾಗಿ ಈ ಥರ ರೆಡಿ ಮಾಡ್ಕೊಂಡಿದ್ವಿ. ಬೆಳಗ್ಗೆನೇ ಪೂಜೆ ಆಯಿತು ಆಲ್ರೆಡಿ. ಅಮ್ಮನೇ ಮಾಡೋದ್ರು. ನಾನು ಮಾಮೂಲಿ ದೇವ್ರ ಫೋಟೋದ ಪೂಜೆ ಅಷ್ಟೇ ಮಾಡಿಕೊಂಡೆ. ಆದರೆ ನನಗೆ ಸ್ಟರಿಫೈ ಆಗಬೇಕಲ್ಲ, ಹಾಗಾಗಿ ಈ ವರ್ಷ ಎಲ್ಲ ಡಿಫ್ರೆಂಟು. ಸೊ ಪೂಜೆ ಎಲ್ಲ ಆದಮೇಲೆ ನನಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗಲೂ ಕೂಡ ಒಂಥರ ಗಂಟ್ಲೆಲ್ಲ ಒಂಥರ ಆಗ್ತಾಯಿದೆ. ಮಲ್ಕೊಬಿಡ್ಬೇಕನ್ನೋ ಅಷ್ಟು ಇದಾಗ್ತಾಯಿದೆ. ಸೊ ಇವತ್ತು ನಾನು ಕೂಡ ಅಮ್ಮನ ಜೊತೆಗೇ ಒಂದು 4:15ಗೆ ಎದ್ದಿದ್ನಲ್ಲ, ಹಾಗಾಗಿ ಸಿಂಪಲ್ಲಾಗಿ ಈ ಥರ ಬಾಳೆ ಎಲ್ಲ ಹಾಕಿಬಿಟ್ಟು ಮಾಡ್ಕೊಂಡಿದ್ವಿ. ಹೂವೆಲ್ಲ ಆಲ್ರೆಡಿ ಉದ್ರೋಗ್ಬಿಟ್ಟೈತೆ. ಸೊ ಹೀಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆ ಲಕ್ಷ್ಮಿಯವರು. ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಆಲ್ರೆಡಿ ಪೂಜೆ ಎಲ್ಲ ಆಯಿತು. ಸಾಯಂಕಾಲ ಅರ್ಶಿನ ಕುಂಕುಮ ಬರ್ತಾರಲ್ಲ, ಅಷ್ಟರಲ್ಲೇ ಅಮ್ಮ ಬಂದು ಅರ್ಶಿನ ಕುಂಕುಮ ಕೊಡ್ತಾರೆ. ಸೊ ಇವತ್ತಿನ ಡೇ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ಯಾರಿ ಹಾಕ್ಕೊಳ್ತೀನಿ ಇವಾಗ. ಸ್ಯಾರಿ ಹಾಕ್ಕೊಂಡು ಇಲ್ಲೇ ಮಂಡ್ಯದಲ್ಲೇ ಲಕ್ಷ್ಮೀ ದೇವ್ರದ್ದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀವಿ, ಅಕ್ಕ ಮತ್ತು ನಾವಿಬ್ಬರು. ಚಂದನ ಹಾಗೆ ನೋಡೋದ, ಹೋಗಿದ್ದು ಬರ್ತೀವಿ ಅಲ್ಲಿಗೆ. ಸೊ ಇವತ್ತಿನ ಡೇ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವೇ ನೋಡ್ಬೋದು. ಸೊ ನೀವು ಫ್ರೆಂಡ್ಸ್ ಆಲ್ರೆಡಿ ಹೇಳಿದೆ ಅಲ್ವಾ, ಸ್ವಲ್ಪ ಸೀರೆ ವೇರ್ ಮಾಡ್ತೀನಿ ಅಂತ. ಸೊ ನನ್ನ ಹಬ್ಬದ ಸೀರೆ ಈ ಥರ ಇದೆ, ನೋಡ್ತಾ ಇರ್ಬೋದು. ನಾನು ಸಿಲ್ಕ್ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ವೆಯ್ಟ್ ಆಗಿರುತ್ತೆ ಅಲ್ವಾ, ಸೊ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಜ್ಯುವೆಲರಿ ಸೆಟ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಫೈನಲಿ ವೇರ್ ಮಾಡ್ಕೊಂಡಿದ್ದೀನಿ. ತಲೆ ಬಾಚ್ಕೋಬೇಕು ಮತ್ತು ಮುಖಕ್ಕೆ ರೆಡಿ ಆಗಬೇಕು. ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಸ್ಯಾರಿ ಬಂದು ನಾನು 3/4 ಸ್ಲೀವು ಬ್ಲೌಸ್ ಇದೆ ಫಸ್ಟ್ ಸ್ಟಿಚ್ ಮಾಡಿಸಿರೋದು ನೋಡ್ತಾ ಇರೋದು. ಸೊ ಫೈನಲಿ ಎಲ್ಲ ರೆಡಿ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫೈನಲಿ ನಾನು ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಈ ಥರ ಡೈಲಿ ಹಿಂಗೆ ಮಾಡ್ಕೊತೀನಿ. ಅದೇ ರೀತಿ ಮೇಕಪ್ ಇಟ್ಕೊಂಡಿದ್ದೆ. ಅದು ತಕ್ಕಿತ್ತವ್ರೆ. ಸೊ ಟಿಕ್ಟಾಕ್ ಮಾಡಬೇಕು, ಚಂದನ ಬರುತ್ತೆ ಅಂತ ಅಂದ್ಕೊಂಡು ಗೋಲ್ಡ್ ಅಲ್ಲಿ ರಿಮೂವ್ ಮಾಡಿದ್ಮೇಲೆ ಹಾಕೋತೀನಿ ಇವಾಗ. ಸೊ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಸಿಂಪಲಾಗಿ ಹೋಗಿದ್ದು ಬಂದ್ವಿ. ಅಲ್ಲಿ ಫೋಟೋಸ್ ಅಲ್ಲೋ ಇರಲಿಲ್ಲ, ಹಂಗಾಗಿ ಸೊ ನಂಗೆ ಜಾಸ್ತಿ ಟೈಮು ಸ್ಯಾರಿಲಿ ಕೂಡ ಇರೋಕ್ಕಾಗ್ತಾಯಿಲ್ಲ. ಸ್ಯಾರಿ ರಿಮೂವ್ ಮಾಡಿಬಿಡ್ತೀನಿ. ಈ ಸ್ಯಾರಿ ನನಗೆ ಯಾವ ರೀತಿ ಕಾಣಿಸ್ತಾ ಇದೆ, ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು 1 ಅವರ್ ಅಷ್ಟು ನನ್ನ ಕೈಲಿ ಇರೋಕ್ಕಾಗ್ತಾಯಿಲ್ಲ ಸ್ಯಾರಿಲಿ. ಸೊ ನನ್ನ ಔಟ್ಫಿಟ್ ಈ ಥರ ಇತ್ತು. ಸೊ ಫೋಟೋಸ್ ಹಾಕಿರ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ, ನೋಡ್ಬೋದು. ಮನೆಗೆ ಬೇರೆ ಡ್ರೆಸ್ ಬದಲಾಯಿಸ್ಬೇಕು. ಸೊ ಮತ್ತೆ ಸಿಗೋಣ.
ಸೊ ಇನ್ನೆಲ್ಲೂ ಹೋಗಲ್ವಲ್ಲ ಮತ್ತೆ, ಹಾಗಾಗಿ ಬೇರೆ ಡ್ರೆಸ್ನ ಬಿಡ್ತೀನಿ. ಗೋಲ್ಡ್ದು ಅಲ್ಲ ಐತೆ ಇಯರಿಂಗ್ಸ್. ಸೊ ಮತ್ತೆ ಇವಾಗ ಟೈಮ್ ಬಂದು ಆಲ್ರೆಡಿ 5:30 ಆಗಿದೆ. ನಮ್ಮ ಅಣ್ಣ ಇವಾಗ ಬಂದವನೆ. ಅಣ್ಣ ಅಂತ ಅನ್ನೋದಿಲ್ಲ, ಭೂಮಿ ಅಂತಾನೆ ಅನ್ನೋದು ನಮ್ಮ ಅಣ್ಣನ, ಅಣ್ಣ ಅಂತ ಅನ್ನಲ್ಲ. ಸೊ ವ್ಯಾಪಾರದಿಂದ ಬ್ಯುಸಿ ಆಗಿ ಇವಾಗ ಜಸ್ಟ್ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇದ್ದಾರೆ. ಸೊ ಅಲ್ಲಿ ಲಕ್ಷ್ಮಿಯವ್ರು ಕೂತಿದ್ದಾರೆ. ಇವಾಗ ಅರ್ಶಿನ ಕುಂಕುಮಕ್ಕೆ ಒಬ್ಬೊಬ್ರು ಬಂದು ಹೋಗ್ತಾ ಇದ್ದಾರೆ. ನಮ್ಮಮ್ಮ ವಡೆ ಮಾಡ್ತಿದ್ದಾರೆ. ಸೊ ವಡೆ ಪಾಯಸ ತಿಂತಾ ಇದ್ದೀವಿ. ಎಲ್ಲರೂ ಕೇಳ್ತಿದ್ರಿ ನಮ್ಮ ಸ್ವಂತ ಅಣ್ಣನ ಅಂತ. ಹೌದು, ಸ್ವಂತ ಅಣ್ಣ. ಆ ಕಡೆ ಕೂತಿರೋದು ಹಸಿಟ್ಟು ಕೊಟ್ಟು ತಂದಿರೋ ಅಂತ ಅಕ್ಕ ಅಂತೆ. ಹಸಿಟ್ಟು ಕೊಟ್ಟು ತಕೊಂಡಿರೋದಂತೆ. ಆಮೇಲೆ ಅಕ್ಕ ಮತ್ತು ಅಣ್ಣ ನಾನು ಇಟ್ಟಿದ್ದಂತೆ. ಫ್ರೆಂಡ್ಸ್, ಅದಕ್ಕೆ ಅಲ್ವಾ ಅಕ್ಕ ಜಾಸ್ತಿ ಡಿಫ್ರೆಂಟ್ ಆಗಿರೋದು. ಅವಾಗ ನನಗೂ ಅಟ್ಟು ಉರಿಸ್ತಿದ್ರು ಹಸಿಟ್ಟು ಕೊಟ್ಟು ತಗೊಂಡಿರೋದು ಅಂತ. ನಂಬಿಸೇ ಬಿಟ್ಟಿದ್ರಿ ನೀವೆಲ್ಲರೂ ಸಿಕ್ಕದ್ರಲ್ಲಿ. ಸೊ ಇವತ್ತಿನ ಡೇ ಯಾವ ಥರ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಬೇಗ ಹೊರಟೋಯ್ತು. ಅರ್ಧ ನಾನು ನಿದ್ದೆ ಮಾಡೋದ್ರಲ್ಲೇ ಹೊರಟೋಯ್ತು. ಬೇಗ ಎದ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದೆ. ಸೊ ಚಂದ ಅಲ್ಲಿ ಕುತ್ಕೊಂಡು ಪಿಜ್ಜಾ ಕೊಡಿಸು ಅಂದ್ಬಿಟ್ಟು ಭೂಮಿ ಅವ್ರಿಗೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಯಾಕೆ ನಾಳೆ ಚಕ್ಕರ್ ಹಾಕ್ತೀಯಾ? ನೆನ್ನೆ ಮತ್ತೆ ಇವತ್ತು ರಜೆ ಇದ್ದಿದ್ದಕ್ಕೆ ನಾಳೆಗೆ ರಜೆ ಹಾಕ್ತೀನಿ, ಮಂಡೆಯಿಂದ ಹೋಗ್ತೀನಿ ಸ್ಕೂಲ್ಗೆ ಅಂತ ಹೇಳಿ ಚಂದು. ಸೊ ಇವತ್ತಿನ ಡೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಹೌದು, ನಿಮ್ಮ ಮನೇಲಿ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ವರಮಹಾಲಕ್ಷ್ಮಿ ಅಂತ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಬ್ಬೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಕೆಲವರು ತುಂಬ ಸಿಂಪಲಾಗಿ ಮಾಡ್ತಾರೆ. ನಮ್ಮ ಮನೇಲಿ ಆದಷ್ಟು ಸಿಂಪಲಾಗೆ ಮಾಡಿರೋದು. ನಮ್ಮ ಮನೇಲಿ ವ್ಲಾಗ್ ಮಾಡ್ತಿರೋದೇ ಗೊತ್ತಿಲ್ಲ, ಅವ್ನು ಪಾಡ್ಕೊಂಡು ತಿಂತಾ ಇದ್ದಾನೆ. ಹಾಂ, ಯಾರು ಹೇಳ್ದಂಗೆ? ಎಂತೆ ನೀನು ಹೆಂಡ್ತಿ ಹೇಳ್ದಂಗೆ ಕೇಳಿಯಾ? ಫ್ರೆಂಡ್ಸ್, ಇನ್ನೊಂದು 2 ವರ್ಷ ಹಬ್ಬ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಒಂದು 2 ವರ್ಷ ಆದಮೇಲೆ ಅವ್ರ ಹೆಂಡ್ತಿನೇ ಬಂದು ಮಾಡಬೇಕು. ಸೊ ಇನ್ನು 2 ವರ್ಷ ಫ್ರೆಂಡ್ಸ್ ಹಬ್ಬ ಮಾಡ್ಕೊಟ್ಬಿಡ್ತೀವಿ ಅಕ್ಕ ಮತ್ತು ನಾವು. ನಮ್ಮಮ್ಮ ಅಂದರೆ ಸೀರೆ ಎಲ್ಲ ಉಡ್ಸೋಪರಲ್ಲ ಅಂದ್ಬಿಟ್ಟು ನಾವೇ ಉಡ್ಸೋದು. ಸೊ ಇನ್ನು 2 ವರ್ಷ ಆದಮೇಲೆ ನಮ್ಮ ಅತ್ತಿಗೆಯವ್ರು ಬರ್ತಾರೆ. ಅವಾಗ ಹಬ್ಬ ಮಾಡ್ತಾರೆ. ಅವಾಗಿದ್ದು ಚೆನ್ನಾಗಿರುತ್ತೆ. ಸೊ ಅವಾಗಿಂದು ಹೇಗಿರುತ್ತೆ ಅಂತ ನೋಡಬೇಕು. ಬಟ್ ಇವಾಗಿಂದು ಪ್ರೆಸೆಂಟು ಇವಾಗ ಖುಷಿ ಪಟ್ಬಿಡ್ಬೇಕು ಅಂತ ನನ್ನ ಅನಿಸಿಕೆ. ಸೊ ನಮ್ಮ ಅತ್ತಿಗೆ ಬಂದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ. ಯಾವ ಥರ ಬರ್ತಾಳೆ ಏನೋ ಗೊತ್ತಿಲ್ಲ. ಅಣ್ಣಂಗೆ ಇನ್ನೂ 2 ವರ್ಷ ಪ್ಲ್ಯಾನ್. ಇವಾಗ 24 ಅಂತಂದ್ರೂ 26 ಇಯರ್ 27 ಇಯರ್ಸ್ಗೆ ಅಣ್ಣನ ಮ್ಯಾರಿಡು. ಇನ್ನು 2 ವರ್ಷ ನಮ್ಮ ಅತ್ತಿಗೆಯವ್ರು ಎಂಟ್ರಿ ಆಗ್ತಾರೆ, ನಮ್ಮ ಸೊಸೆ ಎಂಟ್ರಿ ಆಗ್ತಾರೆ. ಕೊಟ್ರು ನೋಡು, ಕೆಲವ್ರಿಗೆ ಮಾಡ್ಕೊಡೋರೇ ಇರುದಿಲ್ಲ. ಮಾಡ್ಕೊಬಂದು ತಟ್ಟೆಗೆ ಹಾಕಿದ್ರು ಜಾಸ್ತಿ ಹಾಕ್ತಾವಳೆ ಅಂತ ಬೈತವನೆ. ಫ್ರೆಂಡ್ಸ್, ಇವಾಗ ವಡೆ ಮತ್ತೆ ಟೀ ಕಾಂಬಿನೇಷನ್ ಆಗಿ ತಿಂತಾ ಇದ್ದೀವಿ. ರಾತ್ರಿ ಊಟಕ್ಕೆ ವಡೆ, ಪಾಯಸ, ಅನ್ನ, ಸಾಂಬಾರ್ ಮಾಡಿದ್ದಾರೆ. ಸೊ ಬನ್ನಿ ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ಇವಾಗ ಟೈಮ್ ಬಂದು ಆಲ್ರೆಡಿ 8:30 ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ನಾನಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಊಟನೂ ಕೂಡ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಶಿವವ್ರು ಬಂದು ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೇಳಿದ್ರು. ಹಂಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಎಲ್ಲ ಫುಲ್ಲು ಕತ್ಲೆ ಇದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಪ್ಪ,
ಮಾರ್ನಿಂಗ್ ಚಕ್ಲಿ ತಗೊಂಡ್ವಲ್ಲ ನೋಡು, ಅದು ತಿಂದಾಗಿಂದ ಕೆಮ್ಮು. ಮಾರ್ನಿಂಗ್ ಚಕ್ಲಿ ತಗೊಂಡ್ವಲ್ಲ, ಅದು ತಿಂದಾಗಿಂದ ಕೆಮ್ಮು. ಹೆವಿ ಎಣ್ಣೆ ಹಾಕ್ತಿದ್ರೆ ನಾವು, ಹೆವಿ ತುಪ್ಪ ಎಣ್ಣೆ ಸ್ಪೆಷಲ್ ಅಂತ ಕರ್ಕೊಂಡೆ. ಸೊ ಕತ್ಲೆ ಕಾಣಿಸ್ತಾ ಇಲ್ಲ. ನಮ್ಮ ಶಿವು ಅವರು ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದು ನ್ಯೂ ಬೇಬಿ ನಮ್ಮ ಮನೆಗೆ. ಅದನ್ನು ನಾನು ಎಲ್ಲೂ ಶೇರ್ ಮಾಡ್ಕೊಂಡೇ ಇಲ್ಲ, ಯಾವಾಗಾದರೂ ಶೇರ್ ಮಾಡ್ಕೊತೀವಿ. ಸೊ ಎಲೆಕ್ಟ್ರಿಕ್ ಗಾಡಿ ಇರೋಕ್ಕೆ ಏತರ ಅಪೇಕ್ಷಾ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. 110 ಕಿಲೋಮೀಟರ್ ಏನೋ ಮೈಲೇಜ್ ಬರುತ್ತೆ ಒಂದು ಸಲ ಚಾರ್ಜ್ ಹಾಕಿದ್ರೆ. ಸೊ ಇದು ಶಿವು ಅವರು ತುಂಬ ಇಷ್ಟಪಟ್ಟು ತಗೊಂಡಿರುವಂಥದ್ದು. ಇದು ನಮ್ಮ ಮನೆಗೆ ಬಂದು ಇವಾಗ 1 ಮಂತ್ ಆಗಿದೆ ಅಷ್ಟೇ. 1 ಮಂತ್ ಆಯಿತಾ? ಇನ್ನೂ 1 ಮಂತ್ ಕೂಡ ಆಗಿಲ್ಲ. ನಾವು ಗಾಡಿ ಅವ್ರು ಕೊಡಬೇಕಾದ್ರೆ ಹೇಳ್ತಾ ಇದ್ರು, ಸೊ ನಿಮ್ಮ ಪಾಪು ಬರೋಕ್ಕೆ ಮೊದಲೇ ಪಾಪುಗೆ ಫಸ್ಟ್ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ. ಅದನ್ನು ನಾನು ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಇದ್ರ ಬಗ್ಗೆ ರಿವ್ಯೂ ಕೂಡ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ 2 ಮೆಂಬರ್ಸ್ ಕೇಳಿದರು. ನಾನೇ ಯಾವಾಗಾದರೂ ವೀಡಿಯೋದಲ್ಲೇ ಸಪ್ರೇಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ರೋಡೆಲ್ಲ ಖಾಲಿ ಖಾಲಿ.